ಬೇಸಿಗೆ ಶುರುವಾಗಿದೆ. ಬೇಸಿಗೆ ದಿನಗಳಲ್ಲಿ ಫ್ರಿಡ್ಜ್ ಬಳಕೆ ಕೂಡ ಜಾಸ್ತಿ ಆಗುತ್ತೆ. ಆದರೆ ಫ್ರಿಡ್ಜ್ ಅನ್ನ ಬಳಸೋದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರ ಆಗಿದ್ರೆ ಒಳ್ಳೆಯದು. ಯಾಕಂದ್ರೆ ರಾಯಚೂರಿನಲ್ಲಿ ಫ್ರಿಡ್ಜ್ ಸ್ಫೋಟ ಆಗಿದ್ದು ಮನೆ ಹೊತ್ತಿ ಉರಿದಿದೆ. ಬೆಂಕಿ ಆರ್ಭಟಕ್ಕೆ ಕಕ್ಕಾಬಿಕ್ಕಿಯಾಗಿ ಓಡಿ ಹೋಗಿದ್ದಾರೆ ಸ್ಥಳೀಯರು. ಸಿಂಧನೂರು ತಾಲೂಕಿನ ಸಾಲಕುಂದ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ರಾಜನಾಯ್ಕ ಎಂಬುವರ ಮನೆಯಲ್ಲಿ ಫ್ರಿಡ್ಜ್ ಸ್ಫೋಟಗೊಂಡಿದ್ದು ಕುಟುಂಬ ಸಮೇತ ಸಿರಗುಪ್ಪಕ್ಕೆ ತೆರಳಿತು. ಈ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಮನೆಯಲ್ಲಿ ಏಕಾಏಕಿ ಫ್ರಿಡ್ಜ್ ಸ್ಫೋಟಗೊಂಡಿದ್ದು ಮನೆ ತುಂಬಾ ಬೆಂಕಿ ಆವರಿಸಿತ್ತು. ನಾವು ದೃಶ್ಯದಲ್ಲಿ ಕೂಡ ಅದನ್ನ ನೋಡ್ತಾ ಇರಬಹುದು. ಬೆಂಕಿಯ ಕೆನ್ನಾಲಿಗೆಗೆ ಮನೆಯಲ್ಲಿದ್ದಂತ 2.5 ಲಕ್ಷ ನಗದು ಕೂಡ ಸುಟ್ಟು ಭಸ್ಮಾಗಿದೆ. ಜೊತೆಗೆ ಮನೆಯಲ್ಲಿದ್ದಂತ ಪೀಠೋಪಕರಣಗಳು, ವಸ್ತುಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗಿದೆ. ಕುಟುಂಬ ಸದಸ್ಯರೆಲ್ಲರೂ ಕೂಡ ಸಿರಗುಪ್ಪಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ಫ್ರಿಡ್ಜ್ ಸ್ಫೋಟ ಆಗಿದ್ದು ಆ ಬೆಂಕಿ ಇಡೀ ಮನೆಗೆ ಆವರಿಸಿದೆ. ಸಂಪೂರ್ಣ ಮನೆ ಹೊತ್ತಿ ಉರಿದಿದೆ. ಬೇಸಿಗೆ ಬಂತು ಅಂತ ಫ್ರಿಡ್ಜ್ ಬಳಕೆ ಮಾಡೋದು ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ರಾಯಚೂರಿನಲ್ಲಿ ಸಂಭವಿಸಿರುವಂತ ಈ ಘಟನೆ ಎಲ್ಲರಿಗೂ ಎಚ್ಚರಿಕೆ ಗಂಟ ಅಂತಾನೆ ಹೇಳ್ಬೋದು. ಫ್ರಿಡ್ಜ್ ಬಳಕೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರವಾಗಿದ್ರೆ ಒಳ್ಳೆಯದು. ಫ್ರಿಡ್ಜ್ ಸ್ಫೋಟದಿಂದ ಮನೆಯಲ್ಲಿದ್ದಂತ 2.5 ಲಕ್ಷ ನಗದು ಕೂಡ ಸುಟ್ಟು ಭಸ್ಮ ಆಗಿ ಹೋಗಿದೆ. ರಾಜನಾಯ್ಕ ಅನ್ನುವವರ ಮನೆಯಲ್ಲಿ ಸಂಭವಿಸಿರುವಂತಹ ದುರಂತ ಇದು. ಎಲ್ಲರೂ ಸಿರಗುಪ್ಪಕ್ಕೆ ಹೋಗಿದ್ರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸಿಂಧನೂರು ತಾಲೂಕಿನ ಸಾಲಕುಂದ ಗ್ರಾಮದಲ್ಲಿ ಸಂಭವಿಸಿರುವಂತಹ ದುರಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.